ಎಲ್ಲವೂ ಸರಿ ಇರುವಾಗ ನಮಗೆ ದಿವ್ಯ ನಿರ್ಲಕ್ಷ್ಯ ಇರ್ತದೆ. ಹಾಗೆ ಆರೋಗ್ಯದಿಂದಲೂ ಕೂಡ ಯಾವಾಗ ಆರೋಗ್ಯ ಸರಿಯಾಗಿರುತ್ತೆ ಆವಾಗ ನಾವು ಎಂದೆಂದೂ ಲಕ್ಷ್ಯ ಕೊಡೋದಿಲ್ಲ ಯಾರೂ ಕೂಡ. ಏನಾದರೂ ಎಡವಟ್ಟಾಗಬೇಕು, ಕಾಲು ನುಸ್ಬೇಕು, ತಲೆ ನುಸ್ಬೇಕು, ಹಲ್ಲು ನುಸ್ಬೇಕು, ಹಾರ್ಟ್ ನುಸ್ಬೇಕು, ಎದೆ ನುಸ್ಬೇಕು, ಅಸ್ತಮಾ ಬರಬೇಕು. ಆವಾಗ ಏನಾದರೂ ನೋವು ಉಂಟಾದಾಗ, ಆರೋಗ್ಯದ ಸಮಸ್ಯೆ ಉಂಟಾದಾಗ ಮಾತ್ರ ನಾವು ಎಚ್ಚರಗೊಳ್ತೀವಿ. ಇದು ಎಲ್ಲರ ದೌರ್ಬಲ್ಯ, ನನ್ನನ್ನು ಹಿಡ್ಕೊಂಡು ಎಲ್ಲರದು. ಸೊ ಅನೇಕ ಸಮಸ್ಯೆಗಳಿಂದ ಜರ್ಜರಿತರಾಗಿ ಇಲ್ಲಿ ಬರ್ತಾರೆ ಜನ. ಅದರಲ್ಲಿ ಹೆಚ್ಚು ಜನ ಅಂತಂದರೆ ವಿಶೇಷವಾಗಿ ನಮ್ಮ ಆಶ್ರಮದೊಳಗೆ ಬೆನ್ನು ನೋವು, ಮೊಣಕಾಲು ನೋವು, ಪಾದಗಳ ನೋವು, ಅಂದರೆ ಪ್ರೋಜನ್ ಶೋಲ್ಡರು ಅಂತ ಸರ್ಜರಿ ಹೇಳ್ತಾರೆ. ಅದು ಖಂಡಿತವಾಗಿಯೂ ನಿಮ್ಮ ಸರ್ಜರಿ ಇಲ್ಲಿ ಕಡಾಖಂಡಿತವಾಗಿ ತಪ್ಪಿಸ್ಲಿಕ್ಕಾಗುತ್ತೆ. ಅಷ್ಟು ಅದ್ಭುತವಾದ ಒಂದು ಪರಿಹಾರಾತ್ಮಕ ಒಂದು ಟ್ರೀಟ್ಮೆಂಟ್ ನಮ್ಮಲ್ಲಿದೆ. ಸೊ ಇದ್ರ ಜೊತೆಗೆ ಬರ್ತಕ್ಕಂಥವ್ರು, ನಾನು ಯೋಗ ಸಾಧನ ಹೇಳ್ತೀನಿ, ಆವಾಗ ಹೆಚ್ಚು ಹೊತ್ತು ನಮಗೆ ಕೂಡೋಕ್ಕಾಗೋದಿಲ್ಲ ರೀ, ಜೋಮ್ ಹಿಡಿತದೆ ರೀ, ಸ್ವಲ್ಪ ಕುಂತರು ಸಾಕು ಇದಾಗುತ್ತೆ. ಹಾಗೆ 108 ನೋವು ಹೇಳ್ತಾರೆ. ಅದರ ಹೆಚ್ಚು ಸ್ವಲ್ಪ ಕೂತರು ಕೂಡ ಜೋಮ್ ಹಿಡಿಯುವಿಕೆ, ವೆರಿಕೋಸ್ ಪೇನ್ಸು, ಹಿಮ್ಮಡ ನೋವು, ಹೀಗೆ ಅನೇಕ ವಿವಿಧ ರೀತಿಯ ನೋವುಗಳು ಮನುಷ್ಯನಿಗೆ ಕಾಡ್ತಾ ಇದ್ದಾರೆ. ಆನಂತರ ಹೆಚ್ಚು ನಿಂತು, ಈಗ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗಿದೆ ರೀ, ಹೆಚ್ಚು ನಿಂತು ಅಡುಗೆ ಮಾಡ್ತಾರೆ ಹೆಣ್ಮಕ್ಳು. ಮತ್ತು ಕುಂತಲ್ಲೇ ಹೆಚ್ಚು ಈಗ ಬ್ಯಾಂಕ್ ಎಂಪ್ಲಾಯ್ ಆಯ್ತು, ಬ್ಯಾಂಕಿನ ನೌಕರರು ಒಂದೇ ಕಡೆ ಕೂತ್ಕೊಂಡು ಮಾಡ್ತಕ್ಕಂಥ ಒಂದೇ ಕಡೆ ಕೂತ್ಕೊಂಡು ಅಡುಗೆ ಮಾಡ್ತಕ್ಕಂಥ, ಕೆಲವೊಂದು ರೊಟ್ಟಿ ಮಾಡ್ತಾರೆ ಕೆಳಗೆ ಕೂತ್ಕೊಂಡು, ದಿನಾಲು 1000 ರೊಟ್ಟಿ ಮಾಡ್ತಾರಂತ, ಚಂತೆನೇ ಬಿಡಬೇಕಾಗ. ಹೀಗೆ ಒಂದೇ ಕಡೆ ಕೂತು ಬ್ಲಡ್ ಸರ್ಕ್ಯುಲೇಷನ್ನು ಅಲ್ಲಲ್ಲಿ ಸ್ವಲ್ಪ ತಡೆ ಹಿಡಿಡಲ್ಪಡ್ತದೆ. ಅದ್ರ ಜೊತೆಗೆ ನಮ್ಮ ಆಹಾರ ಪದ್ಧತಿ ಕೂಡ. ಸೊ ಸಾಮಾನ್ಯವಾಗಿ ಎಲ್ಲರ ರಕ್ತನಾಳಗಳು ಬ್ಲಾಕ್ ಆಗಿದೆ. ಸೊ ಹೀಗಾಗಿ ನೋವುಗಳು ಬಂದಾಗ ಡಾಕ್ಟರ್ ಹೋಗ್ತೀವಿ, ನಿಮಗೆ ಅಷ್ಟು ಪರ್ಸೆಂಟೇಜ್ ಬ್ಲಾಕೇಜ್ ಇದೆ, ಇಷ್ಟು ಪರ್ಸೆಂಟೇಜ್ ಬ್ಲಾಕೇಜ್ ಅಂತಿಕೊಂಡು ಇಲ್ಲಿ ತಲೆನೋವು ಬಂದಂತ ಹೋಗ್ತೀವಿ, ಇಲ್ಲೇ ಮಿದುಳಿನ ಕಡೆ ಹೋಗ್ತಕ್ಕಂಥ ರಕ್ತ ಪರಿಚಲನೆ ಬ್ಲಾಕ್ ಆಗ್ಯದ, ಹೀಗೆಲ್ಲ ಹೇಳ್ತಾರೆ. ಕಾಲುಗಳ ನೋವು ಎಲ್ಲವೂ ರಕ್ತನಾಳದ ಬ್ಲಾಕೇಜಿನ ಸಮಸ್ಯೆಗಳಿಂದ ಬರ್ತಕ್ಕಂಥ ಆ್ಯಕ್ಚುಲಿ. ಈ ರಕ್ತನಾಳದ ಬ್ಲಾಕೇಜ್ ಏನದಲ್ಲ, ನರಗಳ ದೌರ್ಬಲ್ಯತೆ ಬಂತು, ನರಗಳ ಪೆಡಸುತನ ಬಂತು, ಆ ನಂತರ ಜೋಮ್ ಹಿಡಿಯುವಿಕೆ ಬಂತು, ಹೆಚ್ಚು ಹೊತ್ತು ಕುಂತು ಜೋಮ್ ಹಿಡಿತದೆ ಅಂತಾರಲ್ಲ, ನಮ್ನೆಸ್ ಅಂತ. ಸೊ ಅದೆಲ್ಲ ಪ್ರಾಬ್ಲಮ್ಮಿಗೆ ಒಂದು ಅತ್ಯಂತ ಸರಳವಾದ ಒಂದು ವಿಧಾನದ ರೀ. ಇದು ಖಂಡಿತವಾಗಿಯೂ ನಿಮಗೆ ಫಲಿತಾಂಶ ಕೊಡ್ತದೆ, ಇದು ಅನುಭವ ಕೊಡ್ತದೆ. ಕೆಲವು ದಿವಸದೊಳಗೆ ನನಗೆ ಕಡಿಮೆ ಆಗ್ತಾ ಇದೆ ಅಂತ ಭಾವ ಬರ್ತದೆ ಮತ್ತು ಕಡಿಮೆನೂ ಆಗ್ತದೆ. ಏನು ಮಾಡೋದು ಅಂದರೆ ಸಾಯಂಕಾಲದ ಸಮಯದೊಳಗೆ ಊಟಕ್ಕಿಂತ ಮುಂಚೆ ಆಯಿತು, ಊಟ ಆದಮೇಲೆ, ಕೆಲವೊಂದು ಲಘುನ ಊಟ ಮಾಡಿದರೆ ಊಟದ ನಂತರ, ಕೆಲವೊಂದು ಲೇಟಾಗಿ ಊಟ ಮಾಡ್ತಾರಪ್ಪ ಅಂದ್ರೆ ಊಟದಕ್ಕಿಂತ ಮುಂಚೆ 1 ತಾಸು ಮುಂಚೆ ಏನು ಮಾಡಬೇಕು, ಕುರ್ಚಿ ಮೇಲೆ ಕೂತ್ಕೊಳ್ಳಿ, ಒಂದು ಬಕೀಟ್ನೊಳಗೆ ಅರ್ಧ ಬಕೀಟು ನಿಮಗೆ ಸಹನ ಆಗುವಷ್ಟು ಅರ್ಧ ಬಕೀಟ್ ನೀರು, ಬಿಸಿನೀರು ಹಾಕ್ಕೊಳ್ಳಿ. ಹಾಕಿದ ಮೇಲೆ ಸುಮಾರು 3 ರಿಂದ 5 ಚಮಚದಷ್ಟು ಸೈಂಧವ ಲವಣವನ್ನು ಪುಡಿ ಮಾಡಿದ್ದು, ಸೈಂಧವ ಪುಡಿ ಸಿಗುತ್ತದೆ, ಹಿಮಾಲಯನ್ ಸಾಲ್ಟ್ ಪೌಡರ್ ಅಂತಿಕೊಂಡು, ಸೈಂಧವ ಲವಣದ ಚೂರ್ಣವನ್ನು ರೆಡಿಮೇಡ್ ಸಿಗುತ್ತದೆ, ಅಂಥದನ್ನು 3 ರಿಂದ 5 ಚಮಚ ಬಕೆಟ್ನೊಳಗೆ ಹಾಕಿ. ಆ ನಂತರ ಅರ್ಧ ಲಿಂಬೆಯನ್ನು ಹಾಕಿರಿ. ಅರ್ಧ ಲಿಂಬೆಯನ್ನು 3 ಚಮಚ 3 ರಿಂದ 5 ಚಮಚ ಸೈಂಧವ ಲವಣ. ಅದರ ಕೂಡ ಪಚ್ಚಕರ್ಪೂರ ಅಂತ ಸಿಗುತ್ತೆ, ಪಚ್ಚಕರ್ಪೂರ ಅಥವಾ ಭೀಮಸೇನಿ ಕರ್ಪೂರ ಅಂತ ಸಿಗುತ್ತೆ. ಈ ಭೀಮಸೇನಿ ಕರ್ಪೂರ ಹೇಗಿರುತ್ತಪ್ಪ ಅಂತಂದ್ರೆ ಈ ಥರ ಇರುತ್ತೆ. ಭೀಮಸೇನಿ ಕರ್ಪೂರ ಇನ್ನೂ ಇದಕ್ಕಿಂತ ಹೆಚ್ಚು ಟ್ರಾನ್ಸ್ಪರೆಂಟ್ ಇರುತ್ತೆ. ಆ್ಯಕ್ಚುಲಿ ಭೀಮಸೇನಿ ಕರ್ಪೂರವೇ ಆಗಬೇಕು. ಕೆಲವು ಮಂದಿ ಪಚ್ಚಕರ್ಪೂರಕ್ಕೆ ಭೀಮಸೇನಿ ಕರ್ಪೂರ ಅಂತಾರೆ. ಈ ಥರ ಫ್ಲ್ಯಾಟ್ ಆಗಿರೋದು, ಯಾಕೆ ಇದು ಕೆಮಿಕಲ್ ಹಾಕಿರೋದಿಲ್ಲ, ರೌಂಡ್ ಸ್ವಲ್ಪ ಮಸುಕು ಇರ್ತದಲ್ಲ, ಅವು ಇದು ಹಾಕಿರ್ತಾರೆ, ಏನು ಕೆಮಿಕಲ್ಸ್ ಹಾಕಿ ಮಾಡಿರ್ತಾರೆ ಅದನ್ನು. ಇದು ಪೂರಾ ನ್ಯಾಚುರಲ್ ಇದು. ಸೊ ಇಂಥ ಪಚ್ಚಕರ್ಪೂರವನ್ನು ಒಂದು ಸುಮಾರು ಇಂಥದ್ದು ಎರಡು ಪಚ್ಚಕರ್ಪೂರವನ್ನು
ಈ ಥರನಾಗಿರ್ತಕ್ಕಂಥ 2 ಪಚ್ಚಕರ್ಪೂರವನ್ನು ನೀವು ಇದರ 2 ಭಾಗ, ಇದರ 2 ಈ ಥರದ 2 ಪಚ್ಚಕರ್ಪೂರದ ಪೀಸನ್ನು ಪುಡಿ ಮಾಡಿ ಅದರೊಳಗೆ ಹಾಕಿರಿ. ಸೈಂಧವ ಪಚ್ಚಕರ್ಪೂರ, ಒಂದು ಅರ್ಧ ಲಿಂಬೆಹಣ್ಣು ಹಾಕಿದ ಮೇಲೆ ಅರ್ಧ ಚಮಚ ದೈವಿಕ ಚೂರ್ಣವನ್ನು ಹಾಕಿರಿ. ಇದನ್ನೆಲ್ಲ ಸರಿಯಾಗಿ ಕಲಿಸಿ ಕಾಲಿಟ್ಕೊಡಿ. ಅದು ಅರ್ಧ ಮೊಣಕಾಲುವರೆಗೆ ಬರಲಿ. ಅದು ನೆನಪಿಡಿ, ಪಾದಗಳ ಕೆಳಗೆ ನೀರು ಇರ್ತೈತಲ್ಲ ಅದು ಸ್ವಲ್ಪ ಬೆಚ್ಚಗಿರಬೇಕು. ಎಷ್ಟು ಬೆಚ್ಚಗಿರ, ಸ್ವಲ್ಪ ಸುಡುದೇ ಇರಬೇಕು, ಬಟ್ ಸಹನೆ ಆಗಿರ್ಬೇಕು ನಿಮಗೆ. ಯಾಕೆ ಒಂದು 15ರಿಂದ 21 ನಿಮಿಷ ಕಾಲುಗಳನ್ನ ಇಟ್ಕೊಂಡು ಕೂಡೋರ ಮಟ್ಟಿಗೆ. ಅದಕ್ಕೆ ಒಂದು ಕೆಲಸ ಮಾಡಿರಿ, ನೀವು ಒಂದಿಷ್ಟು ಬಕೆಟ್ ನೋಡಿ ನೀರು ಕಾಸ್ರಿ. ಮೊದಲ ಅರ್ಧ ಹಾಕೋರ್ತಿರಲ್ಲ, ಆಮೇಲೆ ಸ್ವಲ್ಪ ಅದು ಒಂದು 10 ನಿಮಿಷದೊಳಗೆ ಅದು ಸಣ್ಣಗೆ ತಣ್ಣಗೆ ಹಾಕ್ಕೊಂಡು ಬರ್ತದೆ. ಅವಾಗ ಮತ್ತಿಷ್ಟು ಸ್ವಲ್ಪ ಬೆಚ್ಚಗಿನ ನೀರು ಹಾಕಬೇಕು. ಇಲ್ಲಿ ಬೆಚ್ಚಗಿನ ನೀರು ಭಾಳ ಮುಖ್ಯ ಅದ ಪಾದಗಳಿಗೆ. ನಿಮಗೆ ಹೇಳ್ತೀನಿ, 15 ನಿಮಿಷದೊಳಗೆ ನಿಮಗೇನೋ ಒಂದು ಕರೆಂಟ್ ಪಾಸ್ ಆದಂಗೆ ಮತ್ತು ಎಲ್ಲ ಬ್ಲಡ್ ಸರ್ಕ್ಯುಲೇಷನ್ನು ಓಪನ್ ಆದಂಗೆ. ಆ್ಯಕ್ಚುಲಿ ನೀವು ನೋಡ್ಕೊಡ್ಬೇಕಾರೆ ನಮ್ಮ ರಂಧ್ರದೊಳಗೆ ಚರ್ಮದೊಳಗೆ ಅನಂತ ಕೋಟಿ ರಂಧ್ರಗಳಿದಾವೆ, ಹೌದಾ? ಆ ರಂಧ್ರಗಳ ಮೂಲಕ ಈ ಏನು ಸೈಂಧವಲ ಪುಡಿ, ಕರ್ಪೂರದ ಪುಡಿ, ಲಿಂಬೆಹಣ್ಣು ಇದರ ಮಿಶ್ರಣ ಏನಿರ್ತೈತಲ್ಲ, ವಿಶೇಷವಾಗಿ ದೈವಿಕ ಚೂರ್ಣ, ಅದು ನಿಮಗೆ ಭಾಳ ಒಂದು ಆನಂದ ಅನಿಸುತ್ತೆ ರೀ. ಕೇವಲ ಒಂದು 21 ದಿವಸ ಮಾಡಬೇಕು, ಆದ್ರೆ 11 ದಿವಸದೊಳಗೆ ರಿಸಲ್ಟ್ ಗ್ಯಾರಂಟಿ ಬರ್ತದೆ. ಮಾಡಿರಿ, ನೋಡಿರಿ, ನೀವು ಬೇಕಾರೆ ನನಗೆ ಹೇಳ್ರಿ. ಎಷ್ಟು ಅದ್ಭುತ ಅದ ಅಂದ್ರೆ ಚಮತ್ಕಾರ ಆಗ್ತದೆ. ಕಾಲು ಒಡೆದದ್ದು ಕಮ್ಮಿ ಆಗ್ತದೆ, ಪಾದಗಳ ನೋವು ಕಮ್ಮಿ ಆಗ್ತದೆ, ಕೈಕಾಲು ಬಳ ಅನ್ನೋದು ಕಮ್ಮಿ ಆಗ್ತದೆ, ನಂಬ್ನೆಸ್ ಕಮ್ಮಿ ಆಗ್ತದೆ. ಇದಕ್ಕಿಂತ ಹೆಚ್ಚಿಗೆ ಬೇಕು. ಯಾಕಂದ್ರೆ ನಿಮಗೆ ಯಾವಾಗ ನಿಮಗೆ ಅದು ನೀವು ತೆಗೆದುಕೋತಕ್ಕಂಥ ಟ್ರೀಟ್ಮೆಂಟ್ ಚಲೋ ಐತೆ ಅನ್ನಿಸ್ತದಂದ್ರೆ ಒಂದು 10-15 ಸಾವಿರ ಖರ್ಚು ಮಾಡಿ ಕಮ್ಮಿ ಆದರೆ ಭಾಳ ಚಲೋ ನಮಗೆ ಇದು ಮಾಡ್ತಾರೆ ಅಂತಾರೆ. ಇದು ಪುಕ್ಕಟ್ಟೆ ರೀ. ಒಂದಿಷ್ಟು ಸೈಂಧವಲವನ್ನ, ಒಂದಿಷ್ಟು ಲಿಂಬೆಹಣ್ಣು ಇದು ನೀರು, ಲಿಂಬೆ ನೀರು, ಆ ನಂತರ ಕರ್ಪೂರ ಒಂದಿಷ್ಟು ದೈವಿಕ ಚೂರ್ಣ ಹಾಕಿದ್ರೆ ಗಂಟು ಏನಾಗುತ್ತೆ, ಅದ್ಭುತವಾದ ಪರಿಣಾಮ ಖಂಡಿತವಾಗಿ ಪಡ್ಕೊತೀರಿ ನೀವು. ಆದರೆ ಮಾಡಿ ನೋಡ್ತಿರಲು ಗೊತ್ತಿಲ್ಲ ನನಗಷ್ಟೇ. ಇಂಥವು ಸಾಕಷ್ಟು ಹೇಳ್ತೀನಿ. ಇವ್ರು ಈಗ ಹೇಳ್ತಾರೆ ಬಿಡು ಅಂದ್ಕೊಂಡು ಇವರೆಲ್ಲ ಹೇಳೋದು ಯಾರು ಮಾಡ್ತಾರೆ ಅಂತ ನಿರ್ಲಕ್ಷ್ಯ, ದಿವ್ಯ ನಿರ್ಲಕ್ಷ್ಯ. ಇಂಥ ದಿವ್ಯ ನಿರ್ಲಕ್ಷ್ಯದಿಂದಾಗಿನೇ ನೀವು ನಿಮ್ಮ ಆರೋಗ್ಯದ ಎಡವಟ್ಟು ಮಾಡಿಕೊಂಡಿರಿ. ನಾನಂತೂ ಪ್ರಾಂಜಲ ಮನಸ್ಸಿನಿಂದ ನೀವು ಒಳ್ಳೆಯದಾಗಲಿ ಅಂತ ಭಾವದಿಂದ ಹೇಳ್ತೀನಿ. ಯಾವುದೇ ಮುಲಾಜಿಲ್ಲ, ಯಾವುದೇ ಸ್ವಾರ್ಥ ಇಲ್ಲ, ನೀವು ಒಳ್ಳೇದು ಆಗಬೇಕು ಅನ್ನೋ ಹಂಬಲದಿಂದ ಮಾತ್ರ ನಾನು ಹೇಳ್ತೀನಿ. ಖಂಡಿತವಾಗಿ ಒಳ್ಳೆಯದಾಗುತ್ತೆ ರೀ, ಮಾಡಿ ನೋಡ್ರಿ. ಸೊ ಈ ಚಮತ್ಕಾರ ರೂಪದೊಳಗೆ ಒಂದು ದ್ರಾವಣ ಏನದಲ್ಲ, ಬಿಸಿನೀರೊಂದಿಗೆ ಇದನ್ನೆಲ್ಲ ಹಾಕಿದಾಗ ಒಂದು ಸಂಜೀವಿನಿ ದ್ರಾವಣ ತಯಾರಾಗ್ತದೆ. ಅದರೊಳಗೆ ನಿಮ್ಮ ಪಾದಗಳನ್ನು ಇಡ್ರಿ, ನಿಮ್ಮ ಪಾದ ಕಮಲಗಳನ್ನ ಇಡ್ರಿ, ನೋಡ್ರಿ, ಮಜಾ. ಮಾಡಿ ನೋಡ್ತೀರಾ? ಖಂಡಿತವಾಗಿ ಮಾಡಿ ನೋಡ್ತೀರಿ ಕುತೂಹಲದಿಂದ. ಒಂದು ಸಲ ಮಾಡಿದ್ರಪ್ಪ ನಿಮಗೆ ಅನುಭವ ಬರ್ತದೆ. ಇದನ್ನು 11 ದಿವಸ ಮಾಡಿರಿ, ಆಮೇಲೆ ಅದರ ಕಮೆಂಟ್ನಾಗ ಹಾಕಿರಿ, ಆಮೇಲೆ 21 ದಿವಸ ಮಾಡಿರಿ, ರಿಸಲ್ಟ್ ನೋಡಿರಿ ಅಷ್ಟೇ. ಖಂಡಿತವಾಗಿ ನೀವು ಮಾಡ್ತೀರಿ, ಇದರ ಅನುಭವ ಪಡ್ಕೊತೀರಿ. ನೀವು ಕಳ್ಕೊಳ್ಳೋದು ಏನೂ ಇಲ್ಲ, ಆದರೆ ಪಡ್ಕೊಳ್ಳೋದು ಭಾಳ. ಶ್ರೀ ಗುರುದೇವ್ ಒಳ್ಳೆಯದಾಗಲಿ.